ಸೊ ಇದಕ್ಕೆ ನೀವೇನು ಎಕ್ಸ್ಟ್ರಾ ಕ್ಲಚ್ ಕೇಬಲ್ಲು ಎಕ್ಸ್ಟ್ರಾ ಏನು ಹಾಕ್ಸೋದೇ ಬೇಡ ಗುರು, ಆರಾಮಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ಬೋದು. ಮತ್ತು ಇನ್ನೊಂದು ನಾನು ಹಾಕ್ಸಿರೋ ಎಲ್ಲ ಆಕ್ಸೆಸರೀಸ್. ಹಾಯ್ ಎಲ್ಲ ನಮಸ್ಕಾರ, ಹೇಗಿದ್ದೀರಾ? ಸೊ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ನನ್ನ ಬೈಕಿಗೆ ಎಕ್ಸ್ಟ್ರಾ ಆಕ್ಸೆಸರೀಸು ಮತ್ತು ಮಾಡಿಫಿಕೇಷನ್ ಏನು ಮಾಡ್ತೀನಿ ಅಂತ ತೋರ್ಸೋದಕ್ಕೆ. ಸೊ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಅದರಲ್ಲಿ ಕ್ರ್ಯಾಶ್ ಗಾರ್ಡು ಮತ್ತು ಮಡ್ಗಾರ್ಡ್ ಎಕ್ಸ್ಟೆಂಡರ್ ಎಲ್ಲ ತೋರಿಸಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಎಕ್ಸ್ಟ್ರಾ ಏನೇನು ಹಾಕ್ಸಿದ್ದೀನಿ ಅನ್ನೋ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮೊದಲನೇದು ಬಂದು ಮೊಬೈಲ್ ಹೋಲ್ಡರು. ಸೊ ಇದು ಬೋಬೋ BM10H ಅಂತ, ಫುಲ್ಲಿ ವಾಟರ್ ಪ್ರೂಫ್ ಇದು. ಸೊ ಇದನ್ನ ಎಲ್ಲಿ ಬೈ ಮಾಡಿದೆ ಅಂದರೆ ಅಮೆಝಾನಲ್ಲಿ, ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಕ್ಲಾಂಪ್ ಕಾಣಿಸ್ತಿದೆಯಲ್ಲ, ಅದನ್ನು ಫಿಟ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಇದನ್ನು ಫಿಟ್ ಮಾಡಿದ್ರೆ ಮುಗೀತು, ಈ ಥರ ಅಷ್ಟೇ. ಆಮೇಲೆ ನಮ್ಗೆ ಯಾವ ಥರ ಬೇಕೋ ಆ ಥರ ಆ್ಯಂಗಲ್ ಸೆಟ್ ಮಾಡ್ಕೊಂಡು ಟೈಟ್ ಮಾಡಿದ್ರೆ ಮುಗೀತು. ಸೊ ಇದನ್ನು ತೆಗಿಯೋದು ಈಸಿ ನೋಡಿ, ಈ ಥರ 3 ಲಾಕ್ ಕೊಟ್ಟಿರ್ತಾರೆ. ಲಾಕ್ ಓಪನ್ ಮಾಡಿದರೆ ಒಳಗಡೆ ಬರುತ್ತೆ. ಇದನ್ನು ನಾರ್ಮಲ್ ಸ್ವಲ್ಪ ಡ್ಯಾಂಪಿಂಗ್ ಕೂಡ ಐತೆ. ಇದರೊಳಗೆ ಫೋನ್ ಇಟ್ಟು ಜಸ್ಟ್ ಲಾಕ್ ಮಾಡಿದರೆ ಮುಗೀತು. ಆಲ್ಮೋಸ್ಟ್ ಎಲ್ಲ ಫೋನಿಗೂ ಕಂಫರ್ಟೇಬಲ್ ಆಗುತ್ತೆ, ಮತ್ತು ಟಚ್ ಫ್ರೆಂಡ್ಲಿ ಕೂಡ ಇದೆ, ಟಚ್ ಕೂಡ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಚಾರ್ಜಿಂಗ್ ಕೂಡ ಕಂಫರ್ಟೇಬಲ್ ಇದೆ, ನೀವು ಆರಾಮಾಗಿ ಯಾವುದೇ ಟೈಪ್ ಸಿ ಚಾರ್ಜರ್ ಕೂಡ ಇನ್ಸರ್ಟ್ ಮಾಡ್ಬೋದು. ಸೊ ನಾನು ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಇದನ್ನೇ ತೊಗೊಂಡೋಗಿದ್ದು, ಆರಾಮಾಗಿ ಚಾರ್ಜೆಲ್ಲ ಹಾಕ್ಕೊಂಡು ತುಂಬ ಯೂಸ್ ಆಯಿತು. ಮತ್ತು ಟಚ್ ಫ್ರೆಂಡ್ಲಿ ಕೂಡ ಇದೆಯಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಯಾವುದು ಅಂದರೆ ಹ್ಯಾಂಡ್ಲ್ ಬಾರ್ ರೈಸರ್ಸ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ. ಇದು ಲೆಜೆಂಡರಿ ಕಾಸ್ಟ್ಯೂಮ್ ಬಿಲ್ಟ್ ಅವ್ರದ್ದು. ಇದು ಅರೌಂಡ್ 2500 ಏನೋ ಇದೆ. ಇದನ್ನು ನಾನು ಮೋಟೋ ಡಿಸ್ಟಲ್ಲಿ ಬೈ ಮಾಡಿದೆ. ಸೊ ಬೈಯಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಗುರು, ಆರಾಮ್ ಲಾಂಗ್ ಟೂರಿಂಗೆಲ್ಲ ಮಾಡೋಕ್ಕೆ. ಕೈ ಏನೂ ನೋವು ಬರೋಲ್ಲ, ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಅದನ್ನು. ಸೊ ಇದರಿಂದ ಗಾಡಿ ಹ್ಯಾಂಡ್ಲ್ ಬಾರ್ ಹೈಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಅರೌಂಡು 1.5 ಇಂಚ್ವರೆಗೆ ಹೈಟ್ ಜಾಸ್ತಿ ಆಗೈತೆ. ಇದಕ್ಕೆ ಇಲ್ಲಿ ಬೋಲ್ಟ್ ಇದಾವಲ್ಲ, ಈ 4 ಬೋಲ್ಟ್ ಕೂಡ ಇವರೇ ಕೊಟ್ಬಿಡ್ತಾರೆ, ಅಂದರೆ ಲೆಂತ್ ಬೇಕಲ್ಲ ಅದಕ್ಕೋಸ್ಕರ. ಸೊ ಸ್ಟಾಕ್ ಬೋಲ್ಟ್ನ ರಿಮೂವ್ ಮಾಡಿ ಅವ್ರು ಕೊಟ್ಟಿರೋ ಬೋಲ್ಟ್ ಹಾಕಿದರೆ ಕರೆಕ್ಟಾಗಿ ಫಿಟ್ ಆಗುತ್ತೆ, ಎಲ್ಲೂ ಗ್ಯಾಪ್ಸ್ ಅಷ್ಟೊಂದೇನು ಬರೋಲ್ಲ. ಸೊ ಇದು ಹ್ಯಾಂಡ್ಲ್ ಬಾರ್ ರೈಸರ್ ಹಾಕ್ಸಿರೋದಕ್ಕೆ ರೈಡಿಂಗ್ ಪೋಸ್ಚರ್ ಕೂಡ ತುಂಬ ಚೇಂಜ್ ಆಗಿದೆ ಗುರು, ಆರಾಮಾಗಿ ಹೈವೇಲೆಲ್ಲ ಲಾಂಗ್ ರೈಡೆಲ್ಲ ಸಖತ್ತಾಗಿ ಮಾಡ್ಬೋದು. ಸೊ ಯಾವ ಥರ ಕಾಣಿಸುತ್ತೆ ಕೂತ್ಕೊಂಡ್ರೆ ಅಂತ ತೋರಿಸ್ತೀನಿ ಬನ್ನಿ, ಹತ್ಕೊಳ್ಳೋ ನೋಡೋಣ. ನೋಡಿ ಯಾವ ಥರ ಕಾಣಿಸುತ್ತೆ ಕೂತ್ಕೊಂಡ್ರೆ ನಿಮಗೆ ರೈಡಿಂಗ್ ಪೋಸ್ಚರೆಲ್ಲ ಯಾವ ಥರ ಫೀಲ್ ಆಗುತ್ತೆ ಅನ್ನೋದನ್ನ. ನೋಡಿ ಫುಲ್ ಸ್ಟ್ರೈಟ್, ಆರಾಮಾಗೆ ಕೈ ಫುಲ್ ಫ್ರೀ ಇದೆಯಲ್ಲ, ಸಖತ್ತಾಗಿದಾಗುತ್ತಲ್ಲ. ನೋಡಿ ಅದಕ್ಕೋಸ್ಕರ ಹಾಕ್ಸಿದ್ದು, ಹೈವೇಲೆಲ್ಲ ರೈಡ್ ಮಾಡೋಕ್ಕೆ ಏನು ಸ್ಟ್ರೈನ್ ಆಗಬಾರ್ದು ಅನ್ನೋದೊಂದೇ ಒಂದು ಇದಕ್ಕೆ ಹಾಕ್ಸಿರೋದು ಹ್ಯಾಂಡ್ಲ್ ಬಾರ್ ರೈಸರ್ಸು. ಸೊ ಇದಕ್ಕೆ ನೀವೇನು ಎಕ್ಸ್ಟ್ರಾ ಕ್ಲಚ್ ಕೇಬಲ್ಲು ಎಕ್ಸ್ಟ್ರಾ ಏನು ಹಾಕ್ಸೋದೇ ಬೇಡ ಗುರು, ಆರಾಮಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ಬೋದು. ಮತ್ತು ಇನ್ನೊಂದು, ನಾನು ಹಾಕ್ಸಿರೋ ಎಲ್ಲ ಆಕ್ಸೆಸರೀಸ್ ಕೂಡ ನಾನೇ ಫಿಟ್ ಮಾಡ್ಕೊಂಡಿರೋದು ಗುರು, ಎಲ್ಲ ಗ್ಯಾರೇಜಲ್ಲಿ ಎಲ್ಲೂ ಹಾಕ್ಸಿಲ್ಲ, ನಾನೇ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಆಕ್ಸೆಸರಿ ಯಾವುದು ಅಂದರೆ ಮಿರರು. ಈ ಮಿರರ್ ಬಂದು ಹಾರ್ಲಿ ಡೇವಿಡ್ಸನ್ X440, ಇದು ರೌಂಡಲ್ಲಿದೆ. ಸೊ ಇದೇನಕ್ಕೆ ಹಾಕ್ಸಿದ್ರೆ ಸ್ಟಾಕ್ ಮಿರರ್ ಚೆನ್ನಾಗಿದೆ, ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ, ಲುಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಒಂದೇ ಒಂದು ಇದರಿಂದ ಹಾಕ್ಸಿರೋದಷ್ಟೇ, ಸಖತ್ತಾಗಿ ಕಾಣಿಸುತ್ತೆ ಗುರು. ಇದು ಗಾಡಿ ಲುಕ್ ಕೂಡ ಚೇಂಜ್ ಆಗಿಬಿಟ್ಟೈತೆ ಫುಲ್ ನೋಡಿ. ಸೊ ಸದ್ಯಕ್ಕೆ ಇವು 3 ಆಕ್ಸೆಸರೀಸನ್ನ ಹಾಕ್ಸಿರೋದು. ಸೊ ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿಸಿದ್ರೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಬಾಯ್ ಮಾಡ್ರು.